ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತು ಅದೇ ರೀತಿ ರಾಜಕೀಯ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ತಂತ್ರಜ್ಞಾನ, ಸಂಗೀತ, ಸಾಹಿತ್ಯ, ವ್ಯಾಪಾರ, ಉದ್ಯೋಗ, ಯಾವುದೇ ಕ್ಷೇತ್ರವನ್ನ ತೆಗೆದುಕೊಳ್ಳಿ ಅದರಲ್ಲಿ ಮುಂಚೂಣಿಯಲ್ಲಿ ಇವತ್ತು ಮಿಂಚ್ತಾ ಇರುವಂತವರು ಮಹಿಳೆಯರು. ಯಾಕಂದ್ರೆ ಅವರಲ್ಲಿರುವಂತಹ ಆ ದಕ್ಷತೆ, ಪ್ರಾಮಾಣಿಕತೆ ಮತ್ತು ಕಷ್ಟಪಟ್ಟು ದುಡಿಯುವಂತಹ ಒಂದು ಆ ಗುಣದಿಂದ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬಹುದು. ಎರಡನೇದಾಗಿ ನೋಡ್ತೀವಿ ಕರಣೇಶು ಮಂತ್ರಿ ಅಂತ. ಸಲಹೆ ಕೊಡೋದ್ರಲ್ಲಿ, ಸೂಚನೆ ಕೊಡೋದ್ರಲ್ಲಿ, ಬೆನ್ನಿಗೆ ನಿಂತು ಅವನನ್ನ ಕಾಪಾಡೋದ್ರಲ್ಲಿ ಮಂತ್ರಿಯ ತರ ಕೆಲಸ ಮಾಡ್ತಾ ಇದ್ದಾಳೆ ಹೆಣ್ಣು. ಅವಳು ಕಿಂಗ್ ಅಥವಾ ಕ್ವೀನ್ ಆಗೋಕೆ ಇಷ್ಟಪಡೋದಿಲ್ಲ, ಕಿಂಗ್ ಮೇಕರ್ ಆಗೋಕೆ ಇಷ್ಟಪಡ್ತಾ ಇದ್ದಾಳೆ. ತಾನು ಬೆನ್ನಿಗೆ ನಿಂತು ಪುರುಷರನ್ನ ಕಿಂಗ್ ಮಾಡೋದ್ರಲ್ಲಿ ಒಬ್ಬ ಮಹಿಳೆ ತನ್ನ ಸಾಧನೆಯನ್ನ ಮಾಡ್ತಾ ಇದ್ದಾಳೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ತೇವೆ. ಒಬ್ಬ ಸಾಮಾನ್ಯ ನರೇಂದ್ರ ನನ್ನ ವಿಶ್ವವಿಖ್ಯಾತವಾದಂತಹ ಧೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರನ್ನಾಗಿ ಮಾಡೋದ್ರಲ್ಲಿ ಅವರ ತಾಯಿ ಭುವನೇಶ್ವರಿಯ ಪಾತ್ರವನ್ನ ನಾವು ನೋಡ್ತಾ ಇದ್ದೀವಿ. ಒಬ್ಬ ಸಾಮಾನ್ಯ ಶಿವಾಜಿಯನ್ನ ಇವತ್ತು ಹಿಂದೂ ಧರ್ಮದ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ ನಾವೇನಾದ್ರೂ ಗುರುತಿಸ್ತಾ ಇದ್ರೆ ಅದಕ್ಕೆ ಹಿಂದೆ ಕಾರಣವಾದಂತವಳು ಅವರ ತಾಯಿ ಜಿಜಾಬಾಯಿ ಅನ್ನೋದನ್ನ ನಾವು ಗಮನಿಸಬೇಕು. ಕೇವಲ ಬಸವರಸ ಅಂತ ಹುಟ್ಟಿರುವಂತಹ ವ್ಯಕ್ತಿಯನ್ನ ಕ್ರಾಂತಿಯೋಗಿಯನ್ನಾಗಿ, ಜಗಜ್ಯೋತಿಯನ್ನಾಗಿ, ವಿಶ್ವಗುರುವನ್ನಾಗಿ ಮಾಡೋದ್ರಲ್ಲಿ ಅವರ ಅಕ್ಕ ಕ್ರಾಂತಿ ಗಂಗೋತ್ರಿ ನಾಗಲಾಂಬಿಕೆಯ ಪಾತ್ರ ಇತ್ತು ಅನ್ನೋದನ್ನ ಇವತ್ತು ನಾವು ಗಮನಿಸಬೇಕು. ರಾಮಕೃಷ್ಣರ ಆಧ್ಯಾತ್ಮಿಕ ಒಂದು ಸಾಧನೆಯಲ್ಲಿ ಬೆನ್ನೆಲುಬಾಗಿ ನಿಂತಂತವಳು ಅವಳ ಹೆಂಡತಿ ಶಾರದಾ ದೇವಿ ಅನ್ನೋದನ್ನ ನಾವು ಇಲ್ಲಿ ನೆನಪಿನಲ್ಲಿ ಇಟ್ಕೋಬೇಕು. ಈ ರೀತಿ ವಿವಿಧ ರೂಪಗಳಲ್ಲಿ ತಾಯಿಯಾಗಿ, ಹೆಂಡತಿಯಾಗಿ, ಸಹೋದರಿಯಾಗಿ, ಮಗಳಾಗಿ, ಶಿಕ್ಷಕಿಯಾಗಿ ನಾನಾ ರೂಪಗಳಲ್ಲಿ ಕಿಂಗ್ ಮೇಕರ್ ಆಗುವಂತ ಕೆಲಸವನ್ನ ಸ್ತ್ರೀ ಮಾಡ್ತಾ ಇದ್ದಾಳೆ. ಅದಕ್ಕೆ ಅವಳನ್ನ ಕರಣೇಶು ಮಂತ್ರಿ ಅಂತ ಹೇಳ್ತಾ ಇದ್ದೀವಿ. ಮುಂದುವರೆದು ಹೇಳ್ತೀವಿ ಭೋಜೇಶು ಮಾತಾ. ಕೇವಲ ಭೋಜನವನ್ನ ಕೊಡೋದ್ರಲ್ಲಿ ಬೇಕಾಗಿಲ್ಲ, ಮಾತೃತ್ವ ಅನ್ನೋದು ಮಹಿಳೆಯಲ್ಲಿ ಜನ್ಮತಃ ನೈಸರ್ಗಿಕವಾಗಿ ಬಂದಿರುವಂತದ್ದು. ಒಂದು ಉದಾಹರಣೆ ತೆಗೆದುಕೊಳ್ಳಿ. ಒಂದು 3-4 ವರ್ಷದ ಹೆಣ್ಣು ಮಗುವಿನ ಕೈಗೆ ಒಂದು ಬೊಂಬೆಯನ್ನ ಕೊಟ್ಟು ನೋಡ್ರಿ. ಅವಳು ಅದನ್ನ ತನ್ನ ಮಗು ಅಂತ ಹೇಳ್ತಾಳೆ, ಅದಕ್ಕೆ ಬಟ್ಟೆ ಹಾಕ್ತಾಳೆ, ಊಟ ಮಾಡಿಸ್ತಾಳೆ, ಲಾಲಿ ಹಾಡಿ ಅದನ್ನ ಮಲಗಿಸ್ತಾಳೆ. ಅವಳು ನೈಸರ್ಗಿಕವಾಗಿ ಗರ್ಭಿಣಿ ಆಗ್ಬೇಕಾಗಿಲ್ಲ, ಹೆರಿಗೆ ಆಗ್ಬೇಕಾಗಿಲ್ಲ, ಬಾಣಂತಿ ಆಗ್ಬೇಕಾಗಿಲ್ಲ. ಮಾತೃತ್ವ ಅನ್ನುವಂತಹ ಭಾವ ಹೆಣ್ಣಿನಲ್ಲಿ ಸರ್ವೇ ಸಾಮಾನ್ಯವಾಗಿ, ಪ್ರಾಕೃತಿಕವಾಗಿ, ನೈಸರ್ಗಿಕವಾಗಿ ಬಂದಿರುವಂತಹ ಒಂದು ಗುಣ. ಆದ್ದರಿಂದಲೇ ಇವತ್ತು ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿ ಅಂತ ಹೇಳ್ತೀವಿ. ಇವತ್ತು ಅನ್ನದಾನೇಶ್ವರಿಯ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಶಾರದಾ ದೇವಿಯನ್ನು ಮಾತೆ ಶಾರದಾ ದೇವಿ ಅಂತ ಹೇಳ್ತೀವಿ, ಮದರ್ ಥೆರೇಸಾ ಅಂತ ಹೇಳ್ತೀವಿ. ಇವ್ರು ಯಾರು ನೈಸರ್ಗಿಕವಾಗಿ ತಾಯಿಯಾದವರಲ್ಲ, ಅವರಲ್ಲಿರುವಂತಹ ಪ್ರೇಮ ವಾತ್ಸಲ್ಯಗಳಿಂದ ಅವರು ತಾಯಿಯಾಗಿ ನಿಲ್ತಾ ಇದ್ದಾರೆ. ಆದ್ರಿಂದ ಆ ಮಾತೃತ್ವ ಅನ್ನುವಂಥದ್ದು ಒಂದು ಹೆಣ್ಣಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಸ್ವಾಭಾವಿಕವಾಗಿರುವಂತಹ ಒಂದು ಗುಣ. ಮುಂದೆ ಹೇಳ್ತೀವಿ ಧೈರ್ಯೇಶು ಲಕ್ಷ್ಮಿ. ಧೈರ್ಯ, ಸಾಹಸೇ ಲಕ್ಷ್ಮಿ ಅನ್ನುವಂತ ಮಾತನ್ನ ಕೇಳಿರ್ತೀರಿ. ಧೈರ್ಯಕ್ಕೆ ಮತ್ತೊಂದು ಹೆಸರೇ ಹೆಣ್ಣು. ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ಹೇಳೋ ಹಾಗೆ ಸ್ತ್ರೀಗೆ ಧೈರ್ಯ ಅನ್ನುವಂತ ಒಂದು ಪದವನ್ನ ಮಾತ್ರ ಕೊಟ್ರೆ ಅಷ್ಟೇ ಸಾಕು ಅಂತ ಹೇಳ್ಬೋದು. ತಮ್ಗೆಲ್ಲ ನೆನಪಿರ್ಲಿ, ಪುರುಷ ಸಿಂಹರು, ಹುಲಿಗಳು ಅಂತ ಇದ್ದವರೇ ಬ್ರಿಟಿಷರ ಮುಂದೆ ಸೋತು ಕಪ್ಪು ಕಾಣಿಕೆ ಕೊಟ್ಟು ತೆರೆಬಾಗಿದಾಗ ಗೆದ್ದರೆ ಸ್ವತಂತ್ರ ರಾಜ್ಯ, ಸೋತರೆ ವೀರ ಸ್ವರ್ಗ ಅಂತ ಖಡ್ಗ ಹಿಡಿದು ಹೋರಾಡಿದವಳು ನಮ್ಮ ನಾಡಿನ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ. ಇದು ಧೈರ್ಯಕ್ಕೆ ಒಂದು ಉದಾಹರಣೆ. ಕೇವಲ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಕೇವಲ ಹೆಣ್ಣು ಮಕ್ಕಳ ಸೈನ್ಯವನ್ನ ಕಟ್ಟಿಕೊಂಡು ಹೋರಾಟ ಮಾಡಿದವಳು ಬೆಳವಡಿಯ ಮಲ್ಲಮ್ಮ ನಮಗೆಲ್ಲರೂ ಧೈರ್ಯಕ್ಕೆ ಇನ್ನೊಂದು ಉದಾಹರಣೆ. ಒಬ್ಬ ಸಾಮಾನ್ಯ ಕಾವಲುಗಾರನ ಹೆಂಡತಿ ಹೈದರಾಲಿಯ ಒಂದು ಸೈನ್ಯವನ್ನ ಯಾವುದೇ ಖಡ್ಗ, ದೊಡ್ಡ ದೊಡ್ಡ ಆಯುಧಗಳನ್ನ ಮನೆಯಲ್ಲಿ ಒಣಕೆಯನ್ನ ಹಿಡಿದು ಅವಳು ವಿರೋಧಿಸ್ತಾಳಲ್ಲ, ವೀರವನಿಕೆ ಓಣಿಕೆ ಒಬ್ಬವ. ಅವಳು ಹೆಣ್ಣು ಮಕ್ಕಳ ಧೈರ್ಯಕ್ಕೆ ಇನ್ನೊಂದು ಸಾಕ್ಷಿ ಅಂತ ಹೇಳ್ಬೋದು. ಎಲ್ಲರೂ ಬಂಜೆ ಅಂತ ಸಮಾಜದಿಂದ ದೂರಿಟ್ಟಾಗ ಗಿಡಗಳನ್ನೇ ತನ್ನ ಮಕ್ಕಳು ಅಂತ ಸಾವಿರಾರು ಗಿಡಗಳನ್ನ ನೆಟ್ಟು ಸಮಾಜಕ್ಕೆ ಒಂದು ಉದಾಹರಣೆ ಆಗ್ತಾಳಲ್ಲ ಸಾಲು ಮರದ ತಿಮ್ಮಕ್ಕ, ಅವಳು ಕೂಡ ಹೆಣ್ಣಿನ ಧೈರ್ಯಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಮೊನ್ನೆ ತಾನೇ ನೋಡಿದ್ರಿ, ಅಂತರಿಕ್ಷದಿಂದ ಬಂದು ಇಳಿದಂತ ಸುನೀತಾ ವಿಲಿಯಮ್ಸ್ ಅವರನ್ನ 9 ತಿಂಗಳು ಅಂತರಿಕ್ಷದಲ್ಲಿ ಸಿಲುಕಾಕಿಕೊಂಡು ಅವಳ ಆತ್ಮಸ್ಥೈರ್ಯವನ್ನ ಕಳೆದುಕೊಳ್ಳಾರ್ದೆ ಅದೇ ನಗುಮುಖದಿಂದ ವಾಪಸ್ ಮತ್ತು ಬರ್ತಾ ಇದ್ದಾಳಲ್ಲ, ಅಂತ ಮಹಿಳೆಯರು ಹೆಣ್ಣಿನ ಒಂದು ಧೈರ್ಯಕ್ಕೆ ಸಾಕ್ಷಿ. ಸಾಮಾಜಿಕ ಅಷ್ಟೇ ಬೇಕಾಗಿಲ್ಲ, ಆಧ್ಯಾತ್ಮಿಕ ಕ್ಷೇತ್ರವನ್ನೇ ತೆಗೆದುಕೊಳ್ಳಿ.
ಹಚ್ಚು ಹರೆಯದ ವಯಸ್ಸಿನಲ್ಲಿ ದಿಟ್ಟ ದಿಗಂಬರಿಯಾಗಿ ವೀರ ವಿರಾಗಿಣಿಯಾಗಿ ಹೊರಟು ನಿಲ್ತಾ ಇದ್ದಾಳಲ್ಲ ಅಕ್ಕ ಮಹಾದೇವಿ ತಾಯಿ. ಅವಳು ಪಶ್ಚಿಮ ಬಂಗಾಳ ಒಂದು ಸುಂದರವಾದ ರಾಜ್ಯ. ಅದನ್ನ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಮಹಿಳೆಯರಂದ್ರು ಯಾವ ತರ ಕಾಣ್ತಾರೆ ಅಂತ ನಮ್ಮ ಶ್ರುತಿಯವರು ನಿಮಗೆ ಇವಾಗ ತೋರಿಸ್ತಿದ್ದಾರೆ. ಸೊ ಆ ಸೌಂದರ್ಯವನ್ನ ಕಣ್ತುಂಬ ನೋಡಿ ಪಶ್ಚಿಮ ಬಂಗಾಳದಲ್ಲಿ ಇದನ್ನ ನಾವು ಪಶ್ಚಿಮ ಬಂಗಾಳ ಸಿಗ್ನೇಚರ್ ಸ್ಟೈಲ್ ಅಂತ ಕರಿತೀವಿ. ಸೊ ಅದನ್ನ ರೀಪ್ರೆಸೆಂಟ್ ಮಾಡ್ತಿರುವಂತಹ ನಮ್ಮ ಡಾಕ್ಟರ್ ಶ್ರುತಿ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು. वीडियो गेस्ट के दे दो तुम्हारे। हाँ वक्रतुण्ड महाकाय कोटि सूर्य सम प्रभ
ನಮಾಮಿ ನಮಾಮಿ ಈಶ್ವರನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಗೆಜ್ಜೆಗಳ ನಾದ ತೂತನಂ ಪಾದಗಳ ಕುಣಿತಾಧೀತನಂ ಸಂಗೀತ ಸಾಹಿತ್ಯ ಆನಂದ ಅನುಭವೇ ತನಧಿರನ ಧಿರನ ತನದೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ Have you heard? Myntra per 50,000 plus. ಲೋಲಕು ಜುಮುಕಿ ಇಟ್ಟೆ ರುಕ್ಕು ರುಕ್ಕಮ್ಮ ಚಾಲಕು ಚಮಕು ಇಟ್ಟೆ ರುಕ್ಕು ರುಕ್ಕಮ್ಮ ಹೇ ಲೋಲಕು ಜುಮುಕಿ ಇಟ್ಟೆ ರುಕ್ಕು ರುಕ್ಕಮ್ಮ ಚಾಲಕು ಚಮಕು ಇಟ್ಟೆ ರುಕ್ಕು ರುಕ್ಕಮ್ಮ ರಾಜಾಧಿರಾಜ ಬಂದೆ ಏನೇ ಮಾತೀಯಮ್ಮ ಕಿಳಕಲ್ ಸೀರೆ ಗಿಡಗಲ್ಲವೇ ಊರಡಿಲ್ಲ ಬಸಿ ಬಸಿ ಕಡಿಯೇ ರಾಜಕುಮಾರಿ ಕನೆಯ ಕಂದ
ಕಿಲ ಕಿಲವಾಣಿ ಸಿಗ್ನೇಚರ್ ಸ್ಟೈಲ್ ಆಫ್ ಮಹಾರಾಷ್ಟ್ರೀಯನ್ ಉಡುಪು ಇದು. ಸೊ ಮಹಾರಾಷ್ಟ್ರೀಯನ್ ಯಾವ ಟೈಪ್ ಉಟ್ಕೋತಾರೆ ಅಂತ ನಿಮಗೆ ಗೊತ್ತು. ಸೊ ಅವ್ರು ಮ್ಯಾಕ್ಸಿಮಮ್ ಅವ್ರು ಯೂಸ್ ಮಾಡೋದು ನವವರಿ ಸಾರಿ ಮತ್ತೆ ಲೈಕ್ ಇವು ಎಲ್ಲಾ ತರದ ಮಹಾರಾಷ್ಟ್ರೀಯನ್ ಸಿಗ್ನೇಚರ್ ಲುಕ್ಸ್. ಕುಮಾರಿ ಶ್ರಾವಣಿ ಪಾಟೀಲ್, ನಮ್ಮ ಬಡಾವಣೆಯ ಪ್ರಕಾಶ್ ಪಾಟೀಲ್